ಉದ್ಧಾರ ಆಗ್ಬೇಕಂದ್ರೆ ಮಾಡ್ಬೇಕಾಗಿರೋದೆಲ್ಲ ಒಂದೇ ಹಳೇದನ್ನ ಮರಿಬೇಕು, ಹಳೆ ಸಂಗತಿಗಳನ್ನ ಮರಿಬೇಕು. ಹಳೇದು ನೆನ್ನೆದು ನೆನ್ನೆಗೆ ಬಿಟ್ಬಿಡ್ರಿ. ದೇವ್ರು ಹೊಸ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಮಾಡಕ್ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಹೊಸ ಸಂಗತಿಗಳನ್ನ ಮಾಡಕ್ ಹೋಗ್ತಾ ಇದ್ದಾರೆ. ಹೊಸ ವಿಷಯಗಳನ್ನ ನಮ್ಮ ಜೀವನದಲ್ಲಿ ದೇವ್ರು ಮಾಡಕ್ ಹೋಗ್ತಾ ಇದ್ದಾರೆ. ಹೊಸ ಅದ್ಭುತಗಳನ್ನ ದೇವ್ರು ಮಾಡಕ್ ಹೋಗ್ತಾ ಇದ್ದಾರೆ. ಹಳೇದನ್ನ ಮೈಂಡಲ್ಲಿ ಇಟ್ಕೊಂಡು ಹೊಸದನ್ನ ಅನುಭವಿಸ್ತೀರಾ, ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಂಬೇಡಿ. ಆಮೇಲೆ ಏನೆಲ್ಲ ನಿಮ್ಗೆ ಚಿಂತೆ ಇದೆಯೋ ಇವತ್ತು ದೇವ್ರ ಮೇಲೆ ಹಾಕಿ, ದೇವ್ರೇ ಈ ಚಿಂತೆಯನ್ನ ನಿಮ್ಮ ಮೇಲೆ ಹಾಕ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಯೋಚನೆ ಮಾಡಿ ಯಾವುದನ್ನು ನಾನು ಒಂದು ಉದ್ದ ಆಗ್ಲಿ ತುಂಡ ಆಗ್ಲಿ ಯಾವುದನ್ನು ನಾನು ಬದಲಾಯಿಸಕ್ ಆಗ್ಲಿಲ್ಲ. ನಾನು ಕಣ್ಣೀರು ಹಾಕಿ ನನ್ನ ಜೀವನ ಬದಲಾಯಿಸ್ಕೊಳಕ್ ಆಗ್ಲಿಲ್ಲ. ನಾನು ನೋವು ಪಟ್ಟು ನೋವಿನ ಮೂಲಕ ನನ್ನ ಜೀವನ ಬದಲಾಯಿಸ್ಕೊಳಕ್ ಆಗಿಲ್ಲ. ಒಂಟಿಯಾಗಿ ಇದ್ದು ಒಂಟಿತನದ ಮೂಲಕವಾಗಿ ನನ್ನ ಜೀವನವನ್ನ ಬದಲಾಯಿಸ್ಕೊಳಕ್ಕೆ ಆಗ್ಲಿಲ್ಲ. ಜಗಳದ ಮೂಲಕವಾಗಿಯೂ ನನ್ನ ಜೀವನವನ್ನ ಬದಲಾಯಿಸ್ಕೊಳಕ್ ಆಗಿಲ್ಲ. ಆದ್ರೆ ನಿನ್ನ ಚಿಂತೆಯನ್ನ ನಿನ್ ಮೇಲೆ ಹಾಕಿ, ಇನ್ಮೇಲೆ ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಕ್ ಹೋಗಲ್ಲ. ಹಳೆದನ್ನೆಲ್ಲ ಮರ್ತೋಗ್ತೀನಿ ಸ್ವಾಮಿ, ಹಳೆದನ್ನೆಲ್ಲ ಮರ್ತೋಗ್ತೀನಿ. ಇವತ್ತು ಹಳೇದಕ್ಕೂ ನನಗೂ ಸಂಬಂಧನೇ ಇಲ್ಲ. ಆಮೇಲೆ ಇವತ್ತು ಹಳೇದಕ್ಕೂ ನನಗೆ ಇಲ್ಲಿವರೆಗೂ ಯಾರೆಲ್ಲ ಬಾಧೆ ಕೊಟ್ಟರು, ನೋವು ಕೊಟ್ಟರು, ಹಿಂಸೆ ಕೊಟ್ಟರು, ಏನೆಲ್ಲ ಮಾಡಿದ್ರು, ಅದು ಯಾವುದಕ್ಕೂ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಹಲ್ಲೆಲೂಯಾ. ಅದ್ರ ಜೊತೆ ಕಿತ್ತಾಡಿ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದು ಸಾಕು. ಆಮೇಲೆ